ಹೇ ಗೈಸ್, ವೆಲ್ಕಮ್ ಟು SSC ಕನ್ನಡ ಗುರು ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ದಿವಸ ನಾವು ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡಕ್ ಹೊಂಟಿದ್ವಿ. ಸೊ ಯಾವ ಚಾಪ್ಟರ್ ಅಂತ ಹೇಳಿ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡ್ಬೋದು ಹೆಡ್ಡಿಂಗ್ ಅನ್ನ. ಸೊ ಕೋಡಿಂಗ್ ಮತ್ತೆ ಡಿಕೋಡಿಂಗ್ ಅನ್ನುವಂಥ ಒಂದು ಚಾಪ್ಟರ್. ಸೊ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಇರುವಂತ ಚಾಪ್ಟರ್ ಅಂಡ್ ಸಿಕ್ಕಾಪಟ್ಟೆ ಹುಡುಗರಿಗೆ ಜಾಸ್ತಿ ಕನ್ಫ್ಯೂಸ್ ಆಗುವಂತ ಒಂದು ಚಾಪ್ಟರ್ ಕೂಡ ಇದಾಗಿರುತ್ತೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇವತ್ತೊಂದು ಡಿಸ್ಕಷನ್ ಮಾಡೋಣ, ಒಂದಷ್ಟು ಕ್ವಶನ್ಗಳನ್ನು ಕೂಡ ಸಾಲ್ವ್ ಮಾಡೋಣ. ಅಂಡ್ ಈ ತರದ ಕ್ವಶನ್ಗಳನ್ನು ಸಾಲ್ವ್ ಮಾಡೋಕ್ಕಾದ್ರೆ ಬೇಸಿಕ್ ಏನೇನ್ ಬೇಕನ್ನೋದು ಕೂಡ ಇವತ್ತಿನ ಕ್ಲಾಸ್ ಒಳಗಡೆ ನೋಡೋಣ. ಸೊ ಲೆಟ್ ಅಸ್ ಸ್ಟಾರ್ಟ್ ಆನ್. ಸೊ ನಮ್ಗೆ ಏನಾದ್ರು ಈ ಚಾಪ್ಟರ್ ಅನ್ನು ಸಾಲ್ವ್ ಮಾಡ್ಬೇಕಾದ್ರೆ ಫಸ್ಟ್ ಥಿಂಗು ಬೇಸಿಕ್ ಕ್ವಶನ್ಸ್ ಬರ್ತಿರ್ತವೆ. ಸೊ ABCD ಅನ್ನ ರಿಪ್ಲೇಸ್ ಮಾಡುವಂತ ಒಂದಷ್ಟು ಕೋಡೆಡ್ ಲ್ಯಾಂಗ್ವೇಜ್ಗಳು ಬರ್ತವೆ. ಸೊ ಹಂಗಾಗಿ ನಮ್ಗೆ ಏನಾಗಬೇಕಂದ್ರೆ ಅಲ್ಫಾಬೆಟ್ಸ್ ಒಂದು ಗೊತ್ತಿರಬೇಕು. ಅದ್ರ ಜೊತೆಗೆ ಅಲ್ಫಾಬೆಟ್ಸ್ ಗಳ ಪ್ಲೇಸ್ ವ್ಯಾಲ್ಯೂ ಗೊತ್ತಿರಬೇಕು. ಪ್ಲೇಸ್ ವ್ಯಾಲ್ಯೂ ಅಂತ ಹೇಳಿ ನೋಡಿದಾಗ ಸೊ ಫಸ್ಟ್ ಒನ್ ಎ ಅಂತ ಹೇಳಿ ನೋಡಿದಾಗ ಎ ನ ಪ್ಲೇಸ್ ವ್ಯಾಲ್ಯೂ ಏನಾಗಿರುತ್ತೆ, 1 ಆಗಿರುತ್ತೆ. ಸೊ ಈ ಕಡೆ ನೆನ್ಸ್ಕೊಂತ ಹೋದಾಗ ಫಸ್ಟಿಗೆ ಬರೋದು ಎ, ಸೆಕೆಂಡಿಗೆ ಬಿ ಬರುತ್ತೆ, ಥರ್ಡಿಗೆ ಸಿ ಬರುತ್ತೆ, ಡಿ ಫೋರ್ತಿಗೆ ಬರುತ್ತೆ, ಇ ಫಿಫ್ತಿಗೆ ಬರುತ್ತೆ, ಎಫ್ ಸಿಕ್ಸ್ತಿಗೆ ಬರುತ್ತೆ, ಜಿ ಸೆವೆಂತಿಗೆ ಬರುತ್ತೆ, ಎಚ್ ಏಳ್ತಿಗೆ ಬರುತ್ತೆ, ಐ ನೈನ್ತಿಗೆ ಬರುತ್ತೆ, ಟೆಂತ್ಗೆ ಜೆ ಬರುತ್ತೆ, ಕೆ 11, 12, 13 ಅಂಡ್ ಸೋ ಆನ್. ಇದೇ ತರ ಮಾಡ್ತಾ ಮಾಡ್ತಾ 26 ಲಾಸ್ಟ್ ಝೆಡ್. ಸೊ ಈ ತರ ಇವ್ರದ್ದು ಪ್ಲೇಸ್ ವ್ಯಾಲ್ಯೂಗಳನ್ನ ನಾವು ಗುರುತಿಸ್ತಾ ಹೋಗ್ತೀವಿ. ಈ ಪ್ಲೇಸ್ ವ್ಯಾಲ್ಯೂಗಳು ನಮ್ಗೆ ನೆನಪಿರ್ಬೇಕು. ಸಮ್ಟೈಮ್ಸ್ ಇವ್ನು ಅಷ್ಟೂ ನಮ್ಗೆ ನೆನಪಿಡ್ಲಿಲ್ಲ ಅಂದ್ರೂ ಕೂಡ ಒಂದು ಕೋಡ್ ವರ್ಡ್ ಇದೆ. ಆ ಕೋಡ್ ವರ್ಡ್ ಅಂತ ಹೇಳಿದಾಗ ಸೊ ಅದನ್ನ ನಾವು ನೆನಪಿಡ್ಲೇಬೇಕಾಗ್ತದೆ. ಸೊ ಯಾವ್ದು ಸರ್ ಅದಂತ ಕೇಳಿದ್ರೆ EJOTY ಅನ್ನುವಂಥದ್ದು. ಸೊ EJOTY ಅನ್ನುವಂಥದ್ದು ಒಂದು ವರ್ಡ್. ಸೊ ಇದನ್ನ ನಾವು ಕಂಪಲ್ಸರಿ ನೆನ್ಪಿಡ್ಬೇಕು. ಸೊ ಇಲ್ಲಿ ನೋಡ್ರಿ, ಇ ಅನ್ನುವಂಥದ್ದು 5ನೇ ಸ್ಥಾನದಲ್ಲಿದೆ, ಜೆ ಅನ್ನೋದು 15ನೇ ಸ್ಥಾನದಲ್ಲಿದೆ, 10ನೇ ಸ್ಥಾನದಲ್ಲಿದೆ ಜೆ. ಆಮೇಲೆ ಓ ಅನ್ನುವಂಥದ್ದು 15ನೇ ಸ್ಥಾನದಲ್ಲಿದೆ, ಟಿ ಅನ್ನುವಂಥದ್ದು 20ನೇ ಸ್ಥಾನ, ವೈ ಅನ್ನೋದು 25ನೇ ಸ್ಥಾನ. ಟೋಟಲ್ ಆಗಿ ಇಷ್ಟು ಸ್ಥಾನದಲ್ಲಿ ಇರುವಂತದ್ದು ನಾವು ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ. ಸೊ ಈ ಒಂದು ವರ್ಡ್ ಅನ್ನು ನಾವು ನೆನ್ಪಿಡ್ಲೇಬೇಕಾಗ್ತದೆ. ಅದ್ರ ಜೊತೆಗಿನ ರಿವರ್ಸ್ ಆರ್ಡರ್ ಅನ್ನು ನೋಡಿದ್ರೆ, ಈಗ ನಾವ್ ಏನ್ ಮಾಡಿದ್ವಿ, ಎ ಇಂದ ಸ್ಟಾರ್ಟ್ ಮಾಡಿ ಝೆಡ್ ವರ್ಗು ಹೋದ್ವಿ. ಅದೇ ಉಲ್ಟಾ ಝೆಡ್ ಇಂದ ಸ್ಟಾರ್ಟ್ ಮಾಡಿ ಬಂದ್ರೆ Z1, Y2, 3, 4, 5, 6 ಅಂಡ್ ಸೋ ಆನ್. ಇದೇ ತರ ಬಂದಾಗ ಇಲ್ಲಿ 26 ಬರುತ್ತೆ. ಸೊ ಈ ತರ ನಮ್ಗೆ ಬರ್ತಾ ಹೋಗ್ತಾವ. ಸೊ ನಮ್ಗೆ ಫಾರ್ವರ್ಡ್ ಒಳಗಡೆ ನೆನಪಿಡಕ್ ಆಗ್ಲಿಲ್ಲ ಅಂದ್ರೂ ಒಂದೊಂದರ ಪ್ಲೇಸ್ ವ್ಯಾಲ್ಯೂ ಈ ಒಂದು ವರ್ಡ್ ಅನ್ನು ನೆನ್ಪಿಡ್ಬೇಕು. ಯಾವ ವರ್ಡ್ ಅಂತ ಕೇಳಿದ್ರೆ EJOTY ಅನ್ನುವಂತ ಒಂದು ವರ್ಡ್ ಅನ್ನು ನೆನ್ಪಿಡ್ಲೇಬೇಕು. EJOTY ಅನ್ನುವಂತ ವರ್ಡ್ ಅನ್ನು ನೆನ್ಪಿಡ್ಬೇಕು. ಸೊ ಇವೆಲ್ಲದ್ರ ಸ್ಥಾನ ಏನಾಗಿರುತ್ತೆ, 5ರ ಮಲ್ಟಿಪಲ್ ಆಗಿರುತ್ತೆ. ಸೊ 5ರ ಮಗ್ಗೆ ಒಳಗೆ ಬರುವಂತ ಸ್ಥಾನಗಳು ಇದ್ರೊಳಗೆ ಇರ್ತವೆ. ಸೊ 5 ಒಂದಲ್ಲೇ 5, 5 ಎರಡ್ಲೆ 10. ಸೊ ಲೈಕ್ ಈ ತರ ನಮ್ಗೆ ಸ್ಥಾನಗಳು ಇದ್ರದ್ದು ಕಂಡು ಬರುತ್ತೆ. ಅದೇ ರೀತಿ ರಿವರ್ಸ್ ಆಗಿ ನೋಡಿದ್ರೆ, ಸೊ ರಿವರ್ಸ್ ಆಗಿ ಒಂದು ಕೋಡ್ ವರ್ಡ್ ಬರುತ್ತೆ. ಏನಂತ ಕೇಳಿದ್ರೆ ಕೋಡ್ ವರ್ಡ್ ಎಲ್, ಆಮೇಲೆ ಯಾವುದು ಜಿ, ಆಮೇಲೆ ಬಿ. VQLGB ಅಂತ ನೋಡ್ತೀವಿ. ಸೊ ವಿದು 5, ಕ್ಯೂದು 10, ಎಲ್ದು 15, ಜಿದು 20, ಆಮೇಲೆ ಬಿದು 25 ಆಗಿರುತ್ತೆ. ಸೊ ಇದು ನಾವು ಎರಡು ವರ್ಡ್ಗಳು ನಮ್ಗೆ ನೆನಪಿರ್ಬೇಕು. ಸೊ ನೆನಪಿದ್ರೆ ಈಸಿಯಾಗಿ ನಾವು ಏನ್ ಮಾಡ್ಬೋದು, ಸಾಲ್ವ್ ಮಾಡಬಹುದು. ಸೊ ನೆಕ್ಸ್ಟ್ ಈಗ ನೋಡೋಣ, ಸ್ವಲ್ಪ ನೆನ್ಪಿಟ್ಕೋತೀರ ಅಂತ ಅನ್ಕೋತೀನಿ, EJOTY ಮತ್ತೆ VQLGB ಅನ್ನುವಂಥದ್ದನ್ನ. ಅದಾದ್ಮೇಲೆ ನೆಕ್ಸ್ಟ್ ಈಗ ನಾವು ಅಪೋಸಿಟ್ ವರ್ಡ್ಸ್ ಅನ್ನ ನೋಡ್ತೀವಿ. ಸೊ ಈಗ ನಾ ಏನಾದ್ರು ಸೀರಿಯಲ್ ಆಗಿ ಹಿಂಗ್ ಬರೆದ್ರೆ ಅದಕ್ಕೆ ಅಪೋಸಿಟ್ ಆಗಿ ಒಂದಷ್ಟು ವರ್ಡ್ಸ್ ಗಳು ಬರ್ತಾ ಹೋಗ್ತವೆ. ABCD ಟು ಇಂದ ಎಂ ವರ್ಗೂ ಬರೆದ್ರೆ ಅದಕ್ಕೆ ಅಪೋಸಿಟ್ ಆಗಿ ಒಂದಷ್ಟು ವರ್ಡ್ ಬರ್ತವೆ. ಎ ಗೆ Z, ಬಿ ಗೆ Y, ಸಿ ಗೆ X, ಡಿ ಗೆ W, ಇ ಗೆ V, ಎಫ್ ಗೆ U, ಜಿ ಗೆ T, ಎಚ್ ಗೆ S, ಐ ಗೆ R, ಆಮೇಲೆ ಜೆ ಗೆ Q, ಕೆ ಗೆ P, ಎಲ್ ಗೆ O, ಎಂ ಗೆ N. ಸೊ ಈ ತರ ಒಂದಷ್ಟು ಅಪೋಸಿಟ್ ವರ್ಡ್ಗಳು ಬರ್ತವೆ. ಇವನ್ನೆಲ್ಲ ನಾವು ನೆನ್ಪಿಟ್ಕೋಬೇಕು. ಸೊ ಫಾರ್ ಎಕ್ಸಾಂಪಲ್ ಈ ಎ ಮತ್ತೆ ಝೆಡ್ ಅನ್ನು ನೆನ್ಪಿಟ್ಕೊಳಕ್ ನಾವು ಏನೊಂದು ಕೋಡ್ ಅನ್ನ ಯೂಸ್ ಮಾಡ್ತೀವಿ ಅಂದ್ರೆ ಆಜಾ ಅನ್ನುವಂತ ಒಂದು ಕೋಡ್ ಅನ್ನ ಯೂಸ್ ಮಾಡ್ತೀವಿ. ಏನಂದ್ರೆ ಆಜಾ ಅನ್ನುವಂತ ಒಂದು ಕೋಡ್. ಸೊ ನೆಕ್ಸ್ಟ್ ಗೆ ಇದಕ್ಕೆ ಏನು ಯೂಸ್ ಮಾಡ್ತೀವಿ ಅಂದ್ರೆ ಬಾಯ್ ಅನ್ನುವಂತ ಒಂದು ಕೋಡ್ ಅನ್ನ ಯೂಸ್ ಮಾಡ್ತೀವಿ. ಸಿ ಗೆ ಏನು ಯೂಸ್ ಮಾಡ್ತೀವಿ ಅಂದ್ರೆ 6 ಅನ್ನುವಂಥದ್ದನ್ನ ಯೂಸ್ ಮಾಡ್ತೀವಿ. 6 CIX, SIX 6 ಕರೆ ಅದ್ರ ನಾವು ನೆನ್ಪಿಡುವಾಗ CIX 6 ಅಂತ ನೆನ್ಪಿಡ್ತೀವಿ. ಡಿ ಗೆ ಏನಂತಂದ್ರೆ ಡ್ಯೂ ಅಂತ ನೆನ್ಪಿಡ್ತೀವಿ. ಮೌಂಟೇನ್ ಡ್ಯೂ ಎಲ್ಲ ನೀವು ನೋಡ್ತಿರ್ತಿಲ್ಲ. ಸೊ ಡ್ಯೂ ಅಂತ ನೆನ್ಪಿಡ್ತೀವಿ. ಇನ್ನೊಂದು ಇಗೆ ಏನಂತ ನೆನ್ಪಿಡ್ತೀವಿ ಅಂದ್ರೆ ಇವ್ ಅಂತ ನೆನ್ಪಿಡ್ತೀವಿ. ಇವ್ ಅಂದ್ರೆ ಈ ವೊಕ್ಯಾಬ್ಯುಲರಿ ಒಳಗೆ ನೋಡ್ತೀವಿ, ಹಬ್ಬ ಅಂತ ಹೇಳಿ ನಾವು ಗುರುತಿಸ್ತೀವಿ. ಸೊ ಅದಾದ್ಮೇಲೆ ಎಫ್ ಗೆ ಫ್ಯೂಚರ್ ಅಂತ ಹೇಳಿ ನೆನ್ಪಿಡ್ಬೇಕು. ಏನಂತ ಫ್ಯೂಚರ್ ಅಂತ ನೆನ್ಪಿಡ್ಬೇಕು. ಜಿ ಗೆ ಗುಜರಾತ್ ಟೈಟನ್ಸ್, ಏನೀಗ ಗುಜರಾತ್ IPL ಟೀಮ್ ಇದೆಲ್ಲ, ಸೊ ಅದರಿಂದ ನೆನ್ಪಿಡ್ರಿ. ಸೊ HS ಹೈಸ್ಕೂಲ್ ಅಂತ ಹೇಳ್ತೀವಿ. HS ಗೆ ಹೈಸ್ಕೂಲ್ ಅಂತ ಹೇಳ್ತೀವಿ. IR ಗೆ ಇಂಡಿಯನ್ ರೈಲ್ವೇಸ್ ಅಂತ ಹೇಳ್ತೀವಿ. IR ಗೆ ಇಂಡಿಯನ್ ರೈಲ್ವೇಸ್ ಅಂತ ಹೇಳ್ತೀವಿ. JQ ಗೆ ಜಾಕ್ ಕ್ಯಾಲಿಸ್ ಅಂತ ಹೇಳ್ತೀವಿ. ಆಮೇಲೆ KP ಗೆ ಕೆವಿನ್ ಪೀಟರ್ಸನ್ ಅಂತ ಹೇಳ್ತೀವಿ. LO ಗೆ ಲವ್ ಅಂತ ಹೇಳ್ತೀವಿ.
MNಗೆ ಮ್ಯಾಂಗೋ ಅಂತ ಹೇಳಿ ನೆನ್ಪಿಡ್ತೀವಿ. ಸೊ ಇಷ್ಟು ಒಂದು 13 ವರ್ಡ್ಸ್ಗಳನ್ನ ಭಯಪಟ್ಟಿಟ್ಟು ಅಥವಾ ಏನೋ ಒಂದು ಪ್ರಾಕ್ಟೀಸ್ ಮಾಡಿ ನೆನ್ಪಿಡಕ್ಕೆ ನಿಮ್ಗೆ ಸಾಧ್ಯ ಆಗಿರ್ಬೇಕು. ಅಂದ್ರೆ ಏನಾಗುತ್ತೆ ಅಂದ್ರೆ ನಾವು ಲೆಕ್ಕ ಒಂದು ಸಾಲ್ವ್ ಮಾಡ್ಬೇಕಾದ್ರೆ ಈಸಿ ಆಗ್ತಾ ಹೋಗುತ್ತೆ. ಸೊ ನೋಡೋಣ ನಾವು ಯಾವ ತರ ಕ್ವಶನ್ಗಳು ಬರ್ತಾವ ಅಂತ ಹೇಳಿ. ಸೊ ಇಲ್ಲಿ ಫಸ್ಟ್ ಒಂದು ಕ್ವಶನ್ ಅನ್ನ ನಾವು ನೋಡಿದಾಗ ಏನಂತಿದೆ ಅಂದ್ರೆ ಇನ್ ಅ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಫೋರ್ಸ್ ಈಸ್ ಕೋಡೆಡ್ ಆಸ್ 47. ಸೊ ಬರ್ಕೋತೀನಿ ನೋಡ್ರಿ ಇಲ್ಲಿ ಫೋರ್ಸ್ ಅನ್ನುವಂಥದ್ನ ಏನಂತ ಕೋಡ್ ಮಾಡ್ಯಾರಂತೆ 47 ಅಂತ ಕೋಡ್ ಮಾಡ್ಯಾರ. ಫೋರ್ಸ್ ಅನ್ನ ಏನಂತ ಕೋಡ್ ಮಾಡ್ಯಾರ 47 ಅಂತ ಕೋಡ್ ಮಾಡ್ಯಾರ. ಇನ್ನೊಂದು ಏನಿದೆ ಅಂದ್ರೆ ಗ್ರೀನ್ ಅಂತ ಇದೆ. ಸೊ ಗ್ರೀನ್ ಅಂತ ಹೇಳಿದೆ. ಸೊ ಈ ಗ್ರೀನ್ ಅನ್ನ ಏನಂತ ಕೋಡ್ ಮಾಡ್ಯಾರ 49 ಅಂತ ಹೇಳಿ ಕೋಡ್ ಮಾಡ್ಯಾರ. ಓಕೆ. ಸೊ ನೆಕ್ಸ್ಟ್ ಈಗ ನಮ್ಗೆ ಏನ್ ಕೇಳತ್ತಾರ ಅಂತ ಕೇಳಿದ್ರೆ ಫ್ಲೇವರ್ ಅನ್ನ ಯಾವ ತರ ಬರೀತೀರಿ ಈ ಒಂದು ಕೋಡ್ ಲ್ಯಾಂಗ್ವೇಜ್ ಒಳಗಡೆ ಫ್ಲೇವರ್ ಅನ್ನ ನೀವು ಯಾವ ತರ ಬರೀತೀರಿ ಅಂತ ಕೇಳತ್ತಾರ. ಸೊ ಫ್ಲೇವರ್ ಅನ್ನ ನೀವು ಯಾವ ತರ ಬರೀತೀರಿ ಅಂತ ಕೇಳ್ತಾರ. ಸೊ ಒಂದ್ ಥಿಂಗ್ ಅಬ್ಸರ್ವ್ ಮಾಡ್ರಿ, ಎಫ್ ಅಂದ್ರೆ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಇ ಆದ್ಮೇಲೆ ಎಫ್ ಬರುತ್ತೆ ಅಂದ್ರೆ 6. ಆಮೇಲೆ ಓ ಅನ್ನುವಂಥದ್ದು ಎಷ್ಟನೇ ಸ್ಥಾನದಾಗ ಬರುತ್ತೆ ಅಂದ್ರೆ ಇ ಜೋ ಟಿ. ಸೊ ಇಲ್ಲಿ ಸೈಡಿಗೆ ಬರ್ಕೊಂಡ್ಬಿಡುದು ಒಮ್ಮೆ EJOTY. ಸೊ ಓ ಅನ್ನುವಂಥದ್ದು 15ನೇ ಸ್ಥಾನದಾಗ ಬರುತ್ತೆ. ಓ ಅನ್ನುವಂಥದ್ದು 15ನೇ ಸ್ಥಾನ. ಆರ್ ಅನ್ನುವಂಥದ್ದು ಟಿಗೆ ನಿಯರ್ ಆಗಿರುತ್ತೆ. RST ಅಂತ ಕರಿತೀವಿ. ಸೊ ಟಿ 20ನೇ ಸ್ಥಾನ ಇದ್ರೆ ಎಸ್ 19. ಟಿ ಆರ್ ಅನ್ನುವಂಥದ್ದು ಎಷ್ಟನೇ ಸ್ಥಾನ ಇರುತ್ತೆ ಅಂದ್ರೆ 18ನೇ ಸ್ಥಾನದಾಗ ಇರುತ್ತೆ. ಓಕೆ. ಸಿ ಅನ್ನೋದು 3ನೇ ಸ್ಥಾನ, ಇ ಅನ್ನೋದು 5ನೇ ಸ್ಥಾನದಾಗ ಇರುತ್ತೆ. ಸೊ ಇಷ್ಟು ನಮ್ಗೆ ಗೊತ್ತಾದ್ರೆ ಇವನ್ ಅಷ್ಟನ್ನು ಕೂಡಿಸ್ರಿ 3 5 8 8 ಪ್ಲಸ್ 18 ಕೂಡಿಸಿದ್ರೆ ಟೋಟಲ್ 26 26 6 32 32ಕ್ಕೆ ನಾವು ಏನಾದ್ರು 15 ಕೂಡಿಸಿದ್ರೆ 47 ಆಗುತ್ತೆ. ಕ್ಲಿಯರಾ? ಅರ್ಥ ಮಾಡ್ಕೊಳ್ರಿ. ಇವ್ರ ಸ್ಥಾನಗಳ ಬೆಲೆಯನ್ನ ತಗೊಂಡಿದ್ದಾನೆ. ಇವ್ರು ಯಾವ್ಯಾವ ಸ್ಥಾನದಾಗಿದ್ದಾವೆ ಅದ್ರ ಬೆಲೆಯನ್ನ ತಗೊಂಡು ಅವನ್ನೆಲ್ಲಾನು ಕೂಡಿಸಿ ಇಲ್ಲಿ ಆನ್ಸರ್ ಅನ್ನ ಬರ್ದಿದ್ದಾನೆ. ಅದೇ ಕೋಡ್ ಆಗಿರೋದು. ಸೊ ಅದೇ ತರ ನಾವು ಇದನ್ನ ಕೂಡ ನೋಡಿದ್ರೆ ನಮ್ಗೆ 49 ಬರ್ಬೇಕು. ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡ್ರಿ. ನಾನು ಚೆಕ್ ಮಾಡಕ್ ಹೋಗಲ್ಲ, ಯಾಕಂದ್ರೆ ಎಕ್ಸಾಮ್ ಒಳಗೆ ನಮ್ಗೆ ಟೈಮ್ ಜಾಸ್ತಿ ಇರಲ್ಲ. ಡೈರೆಕ್ಟ್ಲಿ ಸಾಲ್ವ್ ಮಾಡಕ್ ಹೋಗ್ತೀನಿ. ಎಫ್ ಅಂದ್ರೆ ಎಷ್ಟನೇ ಸ್ಥಾನದಾಗ ಇರುತ್ತೆ ಅಂದ್ರೆ 6ನೇ ಸ್ಥಾನದಾಗ ಇರುತ್ತೆ. ಎಫ್ ಯಾವಾಗಿದ್ರು ಎಫ್ 6ನೇ ಸ್ಥಾನದಾಗ ಇರುತ್ತೆ. ಎಲ್ ಅಂದ್ರೆ ಎಲ್ಲಿರುತ್ತೆ ಅಂದ್ರೆ KLMNO ಅಂತ ಕರಿತೀವಿ. JKL, ಜೆ ಆದ್ಮೇಲೆ ಕೆ ಬರುತ್ತೆ. ಜೆ ಸ್ಥಾನ 10, ಕೆ ಅಂದ್ರೆ 11, ಕೆ ಆದ್ಮೇಲೆ ಎಲ್ ಬರುತ್ತೆ. ಸೊ ಎಷ್ಟನೇ ಸ್ಥಾನ ಅಂತ ಕೇಳಿದ್ರೆ 12ನೇ ಸ್ಥಾನದಲ್ಲಿ ಇರುತ್ತೆ. A1. ವಿದ್ ಗೊತ್ತಿಲ್ಲ. TUV, ಟಿ 20 ಆದ್ರೆ ಯು 21, ವಿ 22 ಆಗಿರುತ್ತೆ. ಹೌದಾ? ಸೊ 22 ಆಗಿರುತ್ತೆ. ಓದ್ದು ಎಷ್ಟಿದೆ ಅಂದ್ರೆ ಡೈರೆಕ್ಟ್ ಆಗಿ ಗೊತ್ತು 15ನೇ ಸ್ಥಾನದಲ್ಲಿ ಇರುತ್ತೆ. ಇವ್ದು ಟಿ ಆದ್ಮೇಲೆ ಯು ಬರುತ್ತೆ. ಟಿದ್ 20 ಆದ್ರೆ ಇವ್ದು 21 ಆಗಿರುತ್ತೆ. ಓಕೆ. RST ಅಂದ್ರೆ ಟಿದ್ 20 ಅಂದ್ರೆ ಹಿಂದ್ಗಡೆ ಹೋಗ್ಬೇಕು. ಎಸ್ 19 ಆಗಿರುತ್ತೆ. ಎಷ್ಟಾಗಿರುತ್ತೆ 18 ಆಗಿರುತ್ತೆ. ಕ್ಲಿಯರಾ? ಸೊ ಈಗ ಇದನ್ನಷ್ಟನ್ನು ಕೂಡಿಸ್ಕೊಳ್ರಿ. ಇದನ್ನಷ್ಟನ್ನು ಕೂಡಿಸೋರಿ 18 ಪ್ಲಸ್ 21 22 ಕೂಡಿಸಿದ್ರೆ ಟೋಟಲ್ ಆಗಿ ನಮ್ಗೆ ಏನ್ ಬರುತ್ತೆ 43 ಬರುತ್ತೆ. 43 1 44 44 ಇದೆಲ್ಲಾನು ಕೂಡಿಸಿದ್ರೆ ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ ಅಂತ ಹೇಳಿ ಕೇಳಿದ್ರೆ ಟೋಟಲ್ ಆಗಿ ಆನ್ಸರ್ ಎಷ್ಟು ಬರುತ್ತೆ ಅಂತ ಕೇಳಿದ್ರೆ 95 ಬರುತ್ತೆ ನೋಡಿ. ಅಷ್ಟು ನಾವು ಕೂಡಿಸಿದ್ರೆ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 95 ಬರುತ್ತೆ. ಇದೇ ತರ ಈ ಲೆಕ್ಕಗಳನ್ನ ಸಾಲ್ವ್ ಮಾಡಬೇಕು. ಇಸ್ ದಟ್ ಕ್ಲಿಯರ್? ಬರ್ತಾಯಿತ್ತು ಅಂತ ಅನ್ಕೊಂಡು ನೆಕ್ಸ್ಟ್ ಒಂದು ಮುಂದಿನ ಒಂದು ಪ್ರಶ್ನೆನ ನೋಡೋಕ್ಕಿಂತ ಮುಂಚೆ ನಿಮ್ಗೆ ಎಲ್ಲರಿಗೂ ಒಂದೊಂದು ಇಂಪಾರ್ಟೆಂಟ್ ಆದಂತ ಒಂದು ಮೆಸೇಜ್ ಇರುವಂತದ್ದು ಏನಂತ ಕೇಳಿದ್ರೆ ನಮ್ಮ ಒಂದು ಕೋಚಿಂಗ್ ಸೆಂಟರ್ ಅಲ್ಲಿ ಹೊಸ ಆಫ್ಲೈನ್ ಬ್ಯಾಚ್ ಗಳು ಸ್ಟಾರ್ಟ್ ಆಗ್ತಾ ಇದ್ದು. ಜನವರಿ 10ಕ್ಕೆ ಹೊಸ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಜನವರಿ 20ಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದ್ರ ಒಳಗಡೆ ನಿಮ್ಗೆ ಸ್ಪೆಷಾಲಿಟಿ ಏನಂತ ಕೇಳಿದ್ರೆ ಅನ್ಲಿಮಿಟೆಡ್ ಕೋಚಿಂಗ್ ಇರುತ್ತೆ. ನೀವು ಏನ್ ಜಾಬ್ ತಗೊಳ್ಳೋವರೆಗೆ ನಮ್ಮ ಒಂದು ಕ್ಲಾಸಸ್ ಗಳಿಗೆ ನೀವು ಕೂಡ್ಬೋದು. ಅದ್ರ ಜೊತೆಗೆ ಪ್ರತಿದಿನ ಒಂದು ಟೆಸ್ಟ್ ನಿಮ್ಗೆ ಸಾಲ್ವ್ ಮಾಡಕ್ ಕೊಡ್ತೀವಿ. ಅಂಡ್ ಆ ಟೆಸ್ಟ್ ಅನ್ನ ನಾವೇ ಸಾಲ್ವ್ ಮಾಡ್ತೀವಿ. ಇದರಿಂದ ಆಗುವಂತ ಬೆನಿಫಿಟ್ ಏನಂತ ಕೇಳಿದ್ರೆ ನೀವು ಒಂದು ಟೆಸ್ಟ್ ಅನ್ನ ಸಾಲ್ವ್ ಮಾಡಿದ್ರೆ ನಿಮ್ಗೆ ಯಾವ್ದು ಕ್ವಶನ್ಗಳು ಮಾಡಕ್ ಬರತ್ತಿಲ್ಲ ಅದನ್ನ ನಾವು ಗೊತ್ತಾಗ್ತವೆ. ಅದ್ರ ಜೊತೆಗೆ ಯಾವ್ದಾದ್ರು ಕ್ವಶನ್ಗೆ ನೀವು ಹೆಚ್ಚಿಗೆ ಸಮಯನ ತಗೋತಾ ಇದ್ರೆ ಶಾರ್ಟ್ ಕಟ್ ಟ್ರಿಕ್ ಒಳಗಡೆ ನಾವು ಹೆಂಗ್ ಸಾಲ್ವ್ ಮಾಡ್ಬೇಕಂತ ಹೇಳ್ಕೊಡ್ತೀವಿ. ಇದೊಂದು ಆಮೇಲೆ ನಿಮ್ಗೆ ವೆಬ್ಸೈಟ್ ಮತ್ತೆ ಆಪ್ ಎಕ್ಸೆಸ್ ಕೊಡ್ತೀವಿ. ಅದ್ರೊಳಗೆ ಸಿಕ್ಕಾಪಟ್ಟೆ ಕ್ವಶನ್ ಪೇಪರ್ಗಳು ಇರ್ತವೆ, ಸ್ಟಡಿ ಮಟೀರಿಯಲ್ ಇರುತ್ತೆ. ಅಂಡ್ ಒಂದು 13 ಬುಕ್ಸ್ ಗಳು ಇರುವಂತಹ ಒಂದು ಬುಕ್ಸ್ ಗಳನ್ನ ಕೊಡ್ತೀವಿ. 13 ನೋಟ್ಸ್ ಗಳನ್ನ ಕೊಡ್ತೀವಿ. ಸೊ ಅದ್ರ ಒಳಗಡೆ ಕಂಪ್ಲೀಟ್ ಆದಂತ ಒಂದು ಪ್ಯಾಕೇಜ್ ನಿಮ್ಗೆ ದೊರೆಯುವಂತದ್ದು. ಅಂಡ್ ಇದು ಎಲ್ಲದಕ್ಕೂ ಒಂದು ಆಫರ್ ಪ್ರೈಸ್ ಇರುವಂತದ್ದು. ನಾರ್ಮಲ್ ಆಗಿ ಫೀಸ್ ಜಾಸ್ತಿ ಇರುತ್ತೆ. ಬಟ್ ಇವಾಗಲೇ ಒಂದು ನ್ಯೂ ಇಯರ್ ಸಲುವಾಗಿ ಆಫರ್ ಪ್ರೈಸ್ ಇರುವಂತದ್ದು ಏನಂದ್ರೆ 12,000 rupees ಒಳಗಡೆ ನಿಮ್ಗೆ ಈ ಒಂದು ಕೋಚಿಂಗ್ ಅನ್ನ ನಾವು ನಿಮ್ಗೆ ಪ್ರೊವೈಡ್ ಮಾಡಿ ಕೊಡುವಂತದ್ದು. ಸೊ ಯಾರ್ಯಾರು SSC, ಬ್ಯಾಂಕಿಂಗು ಮತ್ತೆ RRBA ಪ್ರಿಪರೇಷನ್ ಮಾಡ್ತಿದ್ರಿ, ಸೊ ಇದನ್ನ ನಿಮ್ಗೊಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಯಾರಾದ್ರೂ ಇದ್ರೆ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಮ್ಮ ಕೋಚಿಂಗ್ಗೆ ನೀವು ವಿಸಿಟ್ ಮಾಡಬಹುದು ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಕ್ವಶನ್ ಅನ್ನ ನೋಡೋಣ. ಸೊ ಒಂದು ಕ್ವಶನ್ ಏನಂದ ಇದೆ ಅಂತ ಕೇಳಿದ್ರೆ, ಸೊ ಇಲ್ಲಿ ನೋಡ್ರಿ ಏನಂತ ಕೊಟ್ಟಿದ್ದಾರೆ ಅಂತಾರೆ. ಸೊ ಕಾರ್ಟ್ ಲೈಟ್ ಅನ್ನುವಂಥದ್ನ ಏನಂತ ಕೋಡ್ ಮಾಡ್ಯಾರ ಅಂದ್ರೆ, ಸೊ ಇಲ್ಲಿ ಬರ್ಕೊಂಡ್ಬಿಡ್ತೀನಿ. CARTLIGHT. ಕಾರ್ಟ್ ಲೈಟ್ ಈಸ್ ಕೋಡೆಡ್ ಆಸ್ ಸ್ಟ್ರಾ ಹ್ಯಾಂಡಲ್. ಏನಂತ ಮಾಡಿದ್ದಾರೆ? ಸ್ಟ್ರಾ ಹ್ಯಾಂಡಲ್.
ಸ್ಟ್ರಾ ಹ್ಯಾಂಡಲ್ ಅಂತ ಮಾಡಿದ್ದಾರೆ. ಓಕೆ, ಸೊ ಅಕ್ಷರ ಸ್ವಲ್ಪ ಸರಿ ಆಗ್ತಾ ಇಲ್ಲ, ನೋಡೋಣ. ನೆಕ್ಸ್ಟ್ ಒಂದು ಪ್ಲಗ್ ಲೈಟ್ ಈಸ್ ಕೋಡೆಡ್ ಆಸ್ PLUG. ಲೈಟ್ ಈಸ್ ಕೋಡೆಡ್ ಆಸ್, ಪ್ಲಗ್ ಲೈಟ್ ಈಸ್ ಕೋಡೆಡ್ ಆಸ್ ಏನಂತ ಮಾಡ್ಯಾರ್ರಿ? ಪ್ಲಗ್ ಲೈಟ್ ಈಸ್ ಕೋಡೆಡ್ ಆಸ್ ಟೋಸ್ ಹ್ಯಾಂಡಲ್. ಏನಂತೇಳಿ? ಟೋಸ್ ಹ್ಯಾಂಡಲ್ ಅಂತ ಮಾಡಿದ್ದಾರೆ. ಟೋಸ್ ಹ್ಯಾಂಡಲ್ ಅಂತ ಮಾಡಿದ್ದಾರೆ. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಏನೋ ಕೊಟ್ಟಾರ ನೋಡ್ರಿ, ಕಾರ್ಟ್ ಪ್ಲಗ್ ಈಸ್ ಕೋಡೆಡ್ ಆಸ್ CARTPLUG. ಸೊ ಕಾರ್ಟ್ ಪ್ಲಗ್ ಈಸ್ ಕೋಡೆಡ್ ಆಸ್ ಏನಂತ ಮಾಡಿದಾರ್ರಿ? ಕಾರ್ಟ್ ಪ್ಲಗ್ ಅನ್ನ ಟೋಸ್ ಸ್ಟ್ರಾ, STRA. ಸೊ ಟೋಸ್ ಸ್ಟ್ರಾ ಅಂತ ಮಾಡಿದ್ದಾರೆ. ಸೊ ಹಂಗಾದ್ರೆ ಏನಂತ ಕೇಳಿದಾರೆ ನೋಡ್ರಿ, ಕನ್ನಡ ಒಳಗೆ ಒಂದು ಕ್ವಶನ್ ನ ಓದ್ತೀನಿ. ಒಂದು ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ ಕಾರ್ಟ್ ಲೈಟ್ ಅನ್ನು ಸ್ಟ್ರಾ ಹ್ಯಾಂಡಲ್ ಎಂದು ಕೋಡ್ ಮಾಡಲಾಗಿದೆ. ಪ್ಲಗ್ ಲೈಟ್ ಅನ್ನು ಟೋಸ್ ಹ್ಯಾಂಡಲ್ ಅಂತೇಳಿ ಕೋಡ್ ಮಾಡಲಾಗಿದೆ. ಆಮೇಲೆ ಕಾರ್ಟ್ ಲೈಟ್ ಅಲ್ಲಿದ್ದು ಕಾರ್ಟ್ ಪ್ಲಗ್ ಅನ್ನ, ಸ್ವಲ್ಪ ಕರೆಕ್ಷನ್ ಮಾಡ್ಕೊರಿ, ಕಾರ್ಟ್ ಪ್ಲಗ್ ಅನ್ನ ಟೋಸ್ ಸ್ಟ್ರೋ ಅಂತ ಹೇಳಿ ಮಾಡಲಾಗಿದೆ. ಹಂಗಾದ್ರೆ ಕಾರ್ಟ್ಗೆ ಯಾವ ಕೋಡ್ ಅನ್ನ ಬಳಸಲಾಗಿದೆ? ಸೊ ಇಲ್ಲೊಂದು ಅಬ್ಸರ್ವ್ ಮಾಡ್ಬೋದು ನೀವು, ಏನಂದ್ರೆ ಕಾರ್ಟ್ ಎಲ್ಲೆಲ್ಲಿ ಕಾಮನ್ ಇದೆ ನೋಡ್ರಿ. ಕಾರ್ಟ್ ಇಲ್ಲೇ ಮತ್ತೆ ಇಲ್ಲೇ ಎರಡು ಕಡೆ. ಸೊ ಇಲ್ಲಿ ಕಾರ್ಟ್ ಅನ್ನ ನೋಡ್ಬೋದು ನಾವು, ಹೌದಾ? ಆಮೇಲೆ ಇಲ್ಲಿ ಕಾರ್ಟ್ ಅನ್ನ ನೋಡ್ಬೋದು, ಎರಡು ಕಡೆ ಕಾರ್ಟ್ ಅನ್ನ ನೋಡ್ತೀವಿ. ಸೊ ಕಾರ್ಟ್ ಅನ್ನ ನೋಡ್ತೀವಿ, ಅದೇ ತರ ಇಲ್ಲಿ ಎರಡದ್ರಾಗೂ ಕಾಮನ್ ಯಾವ್ದಿದೆ ಅಂತ ನೋಡಿದಾಗ ಸ್ಟ್ರಾ ಅನ್ನೋದು ಕಾಮನ್ ಇದೆ. ಇಲ್ಲಿ ಮುಂದೆ ಕೋಡ್ ಅನ್ನ ನೋಡಿದಾಗ ಕಾಮನ್ ಇರೋದು ಯಾವ್ದು? ಸ್ಟ್ರಾ ಅನ್ನುವಂಥದ್ದು ಒಂದು ಕಾಮನ್ ಆಗಿ ಇರುವಂತದ್ದು. ಸೊ ಹಿಂಗಾಗಿ ಆನ್ಸರ್ ಯಾವ್ದಂದ್ರೆ ಸ್ಟ್ರಾ. ಕ್ಲಿಯರ್? ಇಷ್ಟೇ, ಜಾಸ್ತಿ ಏನು ಮಾಡ್ಬೇಕಾಗಿಲ್ಲ. ಇದನ್ನ ನಿಮ್ಗೆ ತಿಳಿಲಿ ಅಂತ ಹೇಳಿ ಬರ್ಕೊಂಡಿದ್ದೀನಿ. ನೀವು ಡೈರೆಕ್ಟ್ ಕ್ವಶನ್ ಒಳಗೆ ನೋಡಿ ಕ್ವಶನ್ ಒಳಗೆ ಆನ್ಸರ್ ಮಾಡ್ಬೋದು ವಿತೌಟ್ ರೈಟಿಂಗ್ ಎನಿಥಿಂಗ್. ಇಸ್ ದಟ್ ಕ್ಲಿಯರ್? ಓಕೆ, ನೆಕ್ಸ್ಟ್ ಒಂದು ಪ್ರಶ್ನೆನ ನೋಡೋಣ. ಮುಂದಿನ ಒಂದು ಪ್ರಶ್ನೆ ಏನಿದೆ ಅಂತ ನೋಡಿದಾಗ, ಸೊ ಬೈಯರ್ ಏನಂತ ಮಾಡಿದಾರೆ? ಬೈಯರ್, BUYER, ಬೈಯರ್ ಅನ್ನುವಂಥದ್ದನ್ನ ಏನಂತ ಕೋಡ್ ಮಾಡ್ಯಾರ ಅಂದ್ರೆ CS ಅಂತ ಕೋಡ್ ಮಾಡಿದ್ದಾರೆ. CS ಅಂತ ಕೋಡ್ ಮಾಡಿದ್ದಾರೆ. ಇನ್ನೊಂದು ಏನಂದ್ರೆ ಚೈಲ್ಡ್ ಅಂತ ಇದೆ, CHILD, ಚೈಲ್ಡ್ ಅಂತಂದ ಏನಂತ ಕೋಡ್ ಮಾಡ್ಯಾರ ಅಂದ್ರೆ DFJJE ಅಂತ ಹೇಳಿ ಕೋಡ್ ಮಾಡಿದ್ದಾರೆ. DFJJE ಅಂತ ಹೇಳಿ ಕೋಡ್ ಮಾಡಿದ್ದಾರೆ. ಹಂಗಾದ್ರೆ ಯಾವ್ದ್ರದ್ದು ಕೋಡ್ ಕೇಳ್ತಿದ್ದಾರೆ ಅಂದ್ರೆ ಈ ಒಂದು ಕೋಡ್ ಲ್ಯಾಂಗ್ವೇಜ್ ಒಳಗಡೆ ಡೆತ್ ಕೋಡ್ ಕೇಳ್ತಿದ್ದಾರೆ. ಸೊ ಯಾವ್ದ್ರದ್ರಿ? ಡೆತ್ ಕೋಡ್ ಅನ್ನ ಕೇಳ್ತಿದ್ದಾರೆ. ಸೊ ಒಂದು ಅಬ್ಸರ್ವ್ ಮಾಡೋದು, ಬಿ ಇದ್ದಿದ್ದು ಏನಾಗಿದೆ? ಇಲ್ಲಿ ಸಿ ಆಗಿದೆ. ಬಿ ಇದ್ದಿದ್ದು ಏನಾಗಿದೆ? ಸಿ ಆಗಿದೆ. ಅಂದ್ರೆ ಏನು? +1 ಮಾಡಿದ್ದಾರೆ. ಬಿ ಇದ್ದಿದ್ದು ಸಿ ಆಗಿದೆ. ಯು ಇದ್ದಿದ್ದು ಏನಾಗಿದೆ ಅಂದ್ರೆ, ಸೊ ಇಲ್ಲಿ ಯು ಇದ್ದಿದ್ದು ಇಲ್ಲಿ ಬಂದು ಎಸ್ ಆಗಿದೆ. ಸೊ ಯು ಇದ್ದಿದ್ದು ಏನಾಗಿದೆ? ಎಸ್ ಆಗಿದೆ. ಸೊ ಎಸ್ ಆಗ್ಬೇಕಂದ್ರೆ ನಾವು ಇಲ್ಲಿ ಏನ್ ಮಾಡ್ತೀವಿ? STU ಮಾಡಬೇಕು. ಸೊ ಯು ಇಂದ 2 ಸ್ಟೆಪ್ ಹಿಂದೆ ಹೋಗಿದ್ದಾರೆ. ಸೊ ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ +1 ಆಗಿದೆ. ಇಲ್ಲಿ ಏನ್ ಮಾಡಿದ್ರೆ ಅಂದ್ರೆ -2 ಮಾಡಿದಾರೆ ನೋಡಿ. ಇಲ್ಲಿ ಏನ್ ಮಾಡಿದಾರೆ? -2 ಮಾಡಿದಾರೆ. y ಇದ್ದಿದ್ದು ಆಮೇಲೆ ಏನಾಗಿದೆ? Z ಆಗಿದೆ. y ಇದ್ದಿದ್ದು ಏನಾಗಿದೆ? Z ಆಗಿದೆ. ಸೊ y ಇದ್ದಿದ್ದು Z ಆಗ್ಬೇಕಾದ್ರೆ +1 ಮಾಡಿದಾರೆ. E ಇದ್ದಿದ್ದು C ಆಗಿದೆ. E ಇದ್ದಿದ್ದು C ಆಗಿದೆ. ಸೊ E ಇದ್ದಿದ್ದು C ಆಗ್ಬೇಕಂದ್ರೆ E ಆಮೇಲೆ ಹಿಂದೆ ಏನಿರ್ಬೇಕು? D ಆಮೇಲೆ C ಇರಬೇಕು. ಸೊ ಏನ್ ಮಾಡ್ಯಾರ? -2 ಮಾಡಿದ್ದಾರೆ. ಸೊ -2 ಮಾಡಿದ್ದಾರೆ. ಇಲ್ಲಿ -2 ಮಾಡ್ಯಾರ. ನೆಕ್ಸ್ಟ್ ಈಗ R ಇದ್ದಿದ್ದು ಏನಾಗಿದೆ? ಇಲ್ಲಿ S ಆಗಿದೆ. R ಇದ್ದಿದ್ದು ಏನಾಗಿದೆ? S ಆಗಿದೆ. ಸೊ ಇದರ ಅರ್ಥ ಒಂದು ಮಾಡ್ಕೋರಿ, R ಇದ್ದಿದ್ದು S ಆಗ್ಬೇಕು. R ಇದ್ದಿದ್ದು S ಆಗ್ಬೇಕಂದ್ರೆ +1 ಮಾಡಿದ್ದಾರೆ. ಸೊ ಒಂದಿಲ್ಲಿ ಕಾಮನ್ ಆಗಿ ನಾವು ಏನ್ ಅಬ್ಸರ್ವ್ ಮಾಡ್ಬೋದು ಅಂದ್ರೆ, ಯಾವ್ಯಾವ ಅಕ್ಷರಗಳಲ್ಲಿ ಯಾವ್ಯಾವ್ದು ಏನಿದೆ ಅಂತೇಳಿ ನೋಡಿದಾಗ, ಸೊ ಯಾವ್ಯಾವ ಓವೆಲ್ಸ್ ಇದಾವೆ, ಯಾವ್ಯಾವ್ದು ಓವೆಲ್ಸ್, ಯು ಮತ್ತೆ ಇ ಏನಾಗಿದಾವ? ಓವೆಲ್ಸ್ ಇದಾವ. ಇವಕ್ಕೆ ಎರಡಕ್ಕೂ ಏನ್ ಮಾಡ್ಯಾರ ಅಂದ್ರೆ ಯು ಮತ್ತೆ ಇಗೆ -2 ಮಾಡಿದ್ದಾರೆ. ಓವೆಲ್ಸ್ ಯಾವ್ಯಾವ ಇದಾವ ಅವಕ್ಕೆ -2 ಮಾಡಿದ್ದಾರೆ. ಯಾವ್ಯಾವ ಇಲ್ಲಿ ಕೂಡ ನಾವು ಅಬ್ಸರ್ವ್ ಮಾಡ್ಬೋದು. ಐ ಅಷ್ಟೇ ಏನ್ ಮಾಡಿದಾರೆ ಅಂದ್ರೆ ಐ ಇದ್ದಿದ್ದು ಏನಾಗಿದೆ? ಐ ಇದ್ದಿದ್ದು ಇಲ್ಲಿ ಜೆ ಆಗಿದೆ. ಐ ಇದ್ದಿದ್ದು ಜೆ ಆಗಿದೆ. ಸೊ ಜೆ ಆಗಿದೆ ಅಂದ್ರೆ ಏನ್ ಮಾಡಿದಾರೆ? ಇಲ್ಲಿ ಐ ಇದ್ದಿದ್ದನ್ನ ಜೆ ಆಗ್ಬೇಕಂದ್ರೆ ಸೊ ಐ ಜೆ ಮುಂದಿನ ಒಂದು ಸ್ಟೆಪ್ ಅನ್ನ ಬರ್ದಿದ್ದಾರೆ. ಸಿ ಇದ್ದಿದ್ದು ಡಿ +1, ಎಚ್ ಇದ್ದಿದ್ದು ಎಫ್ ಜಿ ಎಚ್ ಆಗುತ್ತೆ. ಸೊ FGH ಆಗುತ್ತೆ. ಸೊ ಇಲ್ಲಿ -2 ಮಾಡಿದಾರೆ. ಅದಾದ ಕೂಡಲೇ ಎಲ್ ಇದ್ದಿದ್ದು ಏನಾಗಿದೆ? ಜೆ ಆಗಿದೆ. ಸೊ ಇಲ್ಲಿ ಕೂಡ ಏನ್ ಮಾಡಿದಾರೆ? ಎಲ್ ಇದ್ದಿದ್ದು ಜೆ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ನಾವು ಇಲ್ಲಿ ಅಂತೇಳಿ ನೋಡಿದಾಗ -2 ಮಾಡಿದ್ದಾರೆ. ಆಮೇಲೆ ಡಿ ಇದ್ದಿದ್ದು ಇ ಆಗ್ಬೇಕು, +1 ಮಾಡಿದ್ದಾರೆ. ಸೊ ಒಂದ್ ಥಿಂಗ್ ಅಬ್ಸರ್ವ್ ಮಾಡಿದ್ರೆ ಇಲ್ಲಿಂದ ಇಲ್ಲಿಗೆ +1 ಆಗ್ಬೇಕು. ಡಿ ಆದ್ಮೇಲೆ ಏನ್ ಬರ್ಬೇಕು? ಇ ಬರ್ಬೇಕು. ಕ್ಲಿಯರಾ? ಸೊ ಡಿ ಆದ್ಮೇಲೆ ಇ ಬರ್ಬೇಕಂದ್ರೆ ಈ 2 ಆಪ್ಷನ್ಗಳು ರಾಂಗ್ ಆಗಿಬಿಡ್ತಾವೆ ನಮ್ದು, ಹೌದಾ? ಈ 2 ಆಪ್ಷನ್ಗಳು ಏನಾಗ್ತವೆ? ರಾಂಗ್ ಆಗಿಬಿಡ್ತಾವೆ. ಆಮೇಲೆ ಇ ಇದ್ದಿದ್ದು ಏನಾಗಬೇಕು? ಸೊ ಇಲ್ಲಿ ನೋಡ್ರಿ, ಯು ಇದ್ದಿದ್ದು ಇಲ್ಲಿ ಏನಾಗಿದೆ? ಎಸ್ ಆಗಿದೆ. ಎಸ್ ಆಗ್ಬೇಕಂದ್ರೆ ಏನ್ ಮಾಡಿದೀವಿ? -2 ಮಾಡಿದೀವಿ. ಇ ಇದ್ದಿದ್ದು ಏನಾಗಬೇಕು ಮುಂದೆ ಅಂತ ಹೇಳಿ ನೋಡಿದಾಗ ಸಿ ಆಗ್ಬೇಕು. ಇ ಇದ್ದಿದ್ದು ಏನಾಗಬೇಕು? ನಮ್ಗೆ
ಸಿ ಆಗಬೇಕು. ಸೊ ಇದಾದ್ಮೇಲೆ ಸಿ ಬರ್ಬೇಕಂದ್ರೆ ಇದು ಆಪ್ಷನ್ ರೈಟ್ ಆಗಿರುತ್ತೆ. ಈ ಆಪ್ಷನ್ ಯಾವುದೇ ಕಾರಣಕ್ಕೂ ರೈಟ್ ಆಗಿರಂಗಿಲ್ಲ. ಸೊ ನಾವು ಇಷ್ಟ್ರ ಮೇಲೆ ಆನ್ಸರ್ ಅನ್ನ ಕಂಡು ಹಿಡಿಬಹುದು. ಮುಂದೆ ಹೋಗುವಂತ ನೀಡೇ ಇಲ್ಲ. ನಾವು ಬರೀ ಒಂದು ಸ್ಟೆಪ್ ಒಳಗಡೆ ನಮ್ಗೆ ಡೈರೆಕ್ಟ್ ಆಗಿ ಗೊತ್ತಾಗ್ಬಿಡುತ್ತೆ. ಓಕೆ, ಅದಾದ್ಮೇಲೆ ಮುಂದಿನ ಒಂದು ಪ್ರಶ್ನೆಯನ್ನ ನೋಡೋಣ. ಮುಂದಿನ ಪ್ರಶ್ನೆ ಏನಿದೆ ಅಂತ ಹೇಳಿ ನೋಡಿದಾಗ, ಸರ್ಟೇನ್ ಕೋಡ್ ಲ್ಯಾಂಗ್ವೇಜ್ ಮಂತ್ ಈಸ್ ರಿಟರ್ನ್ ಆಸ್. ಸೊ ಮಂತ್ ಅನ್ನುವಂಥದ್ನ ಏನ್ ಮಾಡಿದಾರೆ ಅಂದ್ರೆ MONTH ಅನ್ನುವಂಥದ್ನ ಏನಂತ ಬರ್ತಿದ್ದಾರೆ ಅಂತ ಹೇಳಿ ನೋಡಿದ್ರೆ ಇದು ಸ್ವಲ್ಪ ಲಾಂಗ್ ಆಗುತ್ತೆ. ಸೊ ಮಂತ್ ಅನ್ನು ನೋಡೋದು ಬೇಡ. ಲೆಟ್ ಅಸ್ ಸಿ ಇಯರ್. ಇದೊಂದು ಸಣ್ಣದಾಗಿ ಕಾಣ್ತಿದೆ. ಇಯರ್ ಅನ್ನ ಏನಂತ ಬರ್ದಿದ್ದಾರೆ ಅಂದ್ರೆ 2 4 2 ಆಮೇಲೆ 6 ಆಮೇಲೆ 9 ಈ ರೀತಿಯಾಗಿ ಬರ್ದಿದ್ದಾರೆ. ಸೊ ಇಯರ್ ಅನ್ನ ಅಂತ ಹೇಳಿ ನೋಡಿದ್ರೆ ಇಯರ್ ಅನ್ನ 2 ಅಂತ ಬರ್ದಿದ್ದಾರೆ. ವಾಯ್ ಅನ್ನ 2 ಅಂತ ಬರ್ತಿದ್ದಾರೆ. ಈ ಅನ್ನ ಏನಂತ ಬರ್ತಾರೆ ಅಂದ್ರೆ 22 ಅಂತ ಹೇಳಿ ಬರ್ತಾರೆ. ಈ ಅನ್ನ 22 ಅಂತ ಬರ್ತಾರೆ. ಎ ಅನ್ನ ಏನಂತ ಬರ್ತಿದ್ದಾರೆ 26 ಅಂತ ಬರ್ದಿದ್ದಾರೆ. ಸೊ ಒಂದು ಅಬ್ಸರ್ವ್ ಮಾಡ್ರಿ. ಸೊ ಇಲ್ಲಿ ನಡುವೆ ಗೆರೆನ ಹಾಕ್ತೀನಿ ನಾನು, ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ರೀತಿಯಾಗಿ. ಓಕೆ, ಸೊ ವಾಯ್ ಅನ್ನ 2 ಅಂತ ಬರ್ದಿದ್ದಾರೆ. ಇ ಅನ್ನ 22 ಅಂತ ಬರ್ದಿದ್ದಾರೆ. ಎ ಅನ್ನ ಏನಂತ ಬರ್ತಾರೆ 26 ಅಂತ ಹೇಳಿ ಬರ್ತಾರೆ. ಎ ಅನ್ನ 26 ಅಂತ ಬರ್ತಾರೆ. ಆರ್ ಅನ್ನ ಏನಂತ ಬರ್ತಾರೆ 9 ಅಂತ ಬರ್ತಾರೆ. ಕ್ಲಿಯರಾ? ಸೊ ಇದ್ರ ಅರ್ಥ ಏನಂತ ಹೇಳಿ ನೋಡಿದ್ರೆ ನಾವು ABCD ಬರ್ದು ಉಲ್ಟಾ ನಂಬರ್ಸ್ ಬರ್ದಿದ್ವಿ ಗೊತ್ತ್ರಿ. ಉಲ್ಟಾ ನಂಬರ್ಸ್ ಬರ್ದಿದ್ವಿ ಸ್ಟಾರ್ಟಿಂಗ್. ಸೊ ಉಲ್ಟಾ ನಂಬರ್ಸ್ ಅನ್ನ ವಾಯ್ ಯಾವಾಗ್ಲೂ 2 ಅಂತ ಬರುತ್ತೆ. ಆಮೇಲೆ ಎ ಯಾವಾಗ್ಲೂ 26 ಅಂತ ಬರುತ್ತೆ. ಉಲ್ಟಾ ಕೌಂಟ್ ಮಾಡಿದಾಗ, ಉಲ್ಟಾ ಸ್ಥಾನಗಳನ್ನ ನೋಡಿದಾಗ ಉಲ್ಟಾ ಬರುತ್ತೆ. ಅದೇ ತರ ಇಲ್ಲಿ ಕೋಡ್ ಮಾಡಿರುವಂತದ್ನ ನೋಡ್ತೀವಿ. ಸೊ ಹಂಗ್ ಮಾಡಿದಾಗ ಇಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡಿದ್ರೆ ವೀಕ್ ಅನ್ನ ಕೇಳ್ತಿದ್ದಾರೆ. ವೀಕ್ ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಅದ್ರ ಒಳಗಡೆ ಫಸ್ಟ್ ಏನಾಗುತ್ತೆ ಅಂತ ಹೇಳಿ ನೋಡಿದಾಗ ಈ ಫಾರ್ವರ್ಡ್ ಒಳಗಡೆ 5ನೇ ಸ್ಥಾನದೊಳಗೆ ಬರುತ್ತೆ. ಫಾರ್ವರ್ಡ್ ಒಳಗೆ 5ನೇ ಸ್ಥಾನದೊಳಗೆ ಬರುತ್ತೆ ಅಂದ್ರೆ ಹಿಂದೆ ಎಷ್ಟು ಸ್ಥಾನಗಳು ಇರ್ತಾವ ನೋಡ್ಬೇಕು. ಫಸ್ಟಿಗೆ ಹಿಂದೆ ಎಷ್ಟು ಸ್ಥಾನದೊಳಗೆ ಇರ್ತಾವ ಅಂತ ಹೇಳಿ ನೋಡಿದಾಗ ಸೊ ಎಷ್ಟು ಬರುತ್ತಂತ ಕೇಳಿದ್ರೆ ಇಲ್ಲಿ ನಾವು ಏನೋ ಒಂದು ಕೋಡ್ ಅನ್ನ ನೆನ್ಪಿಡಿದ್ವಿ. ಏನಂದ್ರೆ VQLGB ಅನ್ನುವಂಥದ್ದು. VQLGB ಅನ್ನುವಂಥದ್ದು. ಸೊ ಇಲ್ಲಿ ಜಿ ಅಥವಾ ಬಿದು 25 ಆದ್ರೆ ಆಮೇಲೆ ಈ ಮುಂದೆ ಬರ್ಬೇಕಂದ್ರೆ ಬಿ ಆದ್ಮೇಲೆ ಏನ್ ಬರ್ಬೇಕು, ಸಿ ಬರ್ಬೇಕು, ಡಿ ಬರ್ಬೇಕು, ಇ ಬರ್ಬೇಕು. ಸೊ 25ರೊಳಗೆ 3 ಕಳೆದಾಗ ಎಷ್ಟು ಬರುತ್ತೆ ಅಂತ ಹೇಳಿ ನೋಡಿದಾಗ 22 ಬರುತ್ತೆ. 22 ಬರುತ್ತೆ. ಸೊ ಇಲ್ಲಿ ಕೂಡ 22 ಬರುತ್ತೆ. ಸೊ ಎಲ್ಲೆಲ್ಲಿ 2 ಇದೆ. ಸೊ ಇಲ್ಲಿ ಕೂಡ 2 ಇದೆ, ಇಲ್ಲಿ ಕೂಡ 2 ಇದೆ. ಆಮೇಲೆ ನಮ್ಗೆ ಇನ್ನೊಂದು ಏನು ಅಬ್ಸರ್ವ್ ಮಾಡ್ಬೇಕಂದ್ರೆ ಕೇದ್ ಏನಾಗುತ್ತೆ ಅಂತ ಹೇಳಿ ನೋಡ್ಬೇಕು. ಸೊ ಕೇದ್ ಏನಾಗತ್ತಂದ್ರೆ ಜೆ ಆದ್ಮೇಲೆ ಕೆ ಬರುತ್ತೆ. ಸೊ ಹಂಗಾದ್ರೆ ಇದೆಷ್ಟು 11ನೇ ಸ್ಥಾನದೊಳಗಿರುತ್ತೆ. 11ನೇ ಸ್ಥಾನ ಅಂತ ಕೇಳಿದ್ರೆ ಸೊ ಇದ್ರೊಳಗೆ ಹಿಂದೆ 10 ಸ್ಥಾನ ಇರ್ತವೆ. ಸೊ ಟೋಟಲ್ 26 ಒಳಗಡೆ 10 ಕಳೆದಾಗ ಎಷ್ಟಾಗುತ್ತೆ ಅಂತ ಹೇಳಿ ನೋಡಿದ್ರೆ 16ನೇ ಸ್ಥಾನ. ಸೊ ಕೇದ್ ಎಷ್ಟನೇ ಸ್ಥಾನ ಅಂತ ಕೇಳಿದ್ರೆ 16ನೇ ಸ್ಥಾನ. ಡಬ್ಲ್ಯೂ ಕಂಡು ಹಿಡಿಯೋದೇ ಬೇಡ, ಡೈರೆಕ್ಟ್ ಆಗಿ ಆನ್ಸರ್ ಬಂದ್ಬಿಡುತ್ತೆ. ಇದೊಂದ್ರಿ ತಪ್ಪು. ಯಾಕಂದ್ರೆ ಇದು 22 ಬರುತ್ತೆ. ಕ್ಲಿಯರಾ? ಓಕೆ, ಅವಾಗ ಇವ್ 2 ಒಂದು ಕರೆಕ್ಟ್ ಆಗಿರುತ್ತೆ. ಬಟ್ ಇಲ್ಲಿ ಕೇದೇನು 16 ಬರಬೇಕು. 16 ಇದ್ರೊಳಗೆ ಬರ್ತಾ ಇಲ್ಲ. ಸೊ ಇದು ರಾಂಗ್ ಆಗುತ್ತೆ. ರೈಟ್ ಯಾವ್ದು ಅಂತ ಕೇಳಿದ್ರೆ ಎ ಬರುತ್ತೆ. ಸೊ ಇಷ್ಟು ಕಡಿಮೆ ಸಮಯದೊಳಗಡೆ ಈ ತರ ನೀವು ಸಾಲ್ವ್ ಮಾಡಕ್ ಟ್ರೈ ಮಾಡಬೇಕು. ಕ್ಲಿಯರಾ? ಓಕೆ, ಮುಂದಿನ ಒಂದು ಪ್ರಶ್ನೆಯನ್ನ ನೋಡ್ತಾ ಹೋದಾಗ ಸೊ ಇದು ಕ್ವಶನ್ ಏನಿದೆ ಅಂತ ಹೇಳಿ ನೋಡಿದಾಗ ಸರ್ಟೇನ್ ಕೋಡ್ ಲ್ಯಾಂಗ್ವೇಜ್ ಒಳಗಡೆ ಏನಂತ ಕೊಟ್ಟಿದ್ದಾರೆ ಅಂದ್ರೆ ಫಿಂಗರ್ ಅನ್ನ FINGER ಫಿಂಗರ್ ಈಸ್ ರಿಟರ್ನ್ ಆಸ್ ಏನಂತ ಕೊಟ್ಟಾರ್ರಿ. ಇದ್ರ ಕೆಳಗಡೆನೆ ಬರ್ಕೋದು ಬಿಟ್ರು HHPIDT. ಸೊ ಇಲ್ಲಿ ಏನೇನ್ ಮಾಡಿದಾರೆ, ಎಫ್ ಆದ್ಮೇಲೆ H ಬರ್ಬೇಕು. ಈ FGH. ಸೊ ಇಲ್ಲಿ ಏನ್ ಮಾಡಿದಾರೆ +2 ಮಾಡಿದಾರೆ ನೋಡಿ. ಇಲ್ಲಿ ಏನ್ ಮಾಡಿದಾರೆ +2 ಮಾಡಿದಾರೆ. I ಆದ್ಮೇಲೆ GHI ಬರುತ್ತೆ. H ಆದ್ಮೇಲೆ I ಬರುತ್ತೆ. ಸೊ -1 ಮಾಡಿದ್ದಾರೆ. N ಆದ್ಮೇಲೆ MNO ಆದ್ಮೇಲೆ ಬರುತ್ತೆ. ಸೊ +2 ಮಾಡಿದ್ದಾರೆ. G ಆದ್ಮೇಲೆ HI. ಸೊ ಇಲ್ಲಿ ಕೂಡ +2 ಮಾಡಿದ್ದಾರೆ. E ಆದ್ಮೇಲೆ ಏನ್ ಬರಬೇಕು ನಮ್ಗೆ, ಸೊ D ಬಂದಿದೆ. ಸೊ -1. ಅಗೇನ್ ಇಲ್ಲಿ ಏನ್ ಮಾಡಿದಾರೆ ಅಂತ ಹೇಳಿ ನೋಡಿದ್ರೆ RST. ಸೊ +2 ಮಾಡಿದ್ದಾರೆ. ಅದೇ ತರ ನೆಕ್ಸ್ಟ್ ಇಲ್ಲಿ ನೋಡಿದಾಗ ಡೆಸ್ಟಿನಿ. ಸೊ ಡೆಸ್ಟಿನಿಯನ್ನ ಏನ್ ಮಾಡಿದಾರೆ ಅಂದ್ರೆ ಯಾವ ತರ ಕೋಡ್ ಮಾಡಿದಾರೆ, FDUVHPA ಅಂತ ಹೇಳಿ ಕೋಡ್ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡ್ರಿ. ಡಿ ಆದ್ಮೇಲೆ FDEF +2 ಆಗಿದೆ. ಓಕೆ, ಇ ಆದ್ಮೇಲೆ ಡಿ. ಸೊ -1 ಮಾಡಿದ್ದಾರೆ. ಎಸ್ ಆದ್ಮೇಲೆ STU. ಸೊ +2 ಆಗಿದೆ. DUV. ಸೊ ಇಲ್ಲಿ ಕೂಡ +2. I ಆದ್ಮೇಲೆ J. ಸೊ -1. N ಆದ್ಮೇಲೆ P. ಸೊ +2. Y ಆದ್ಮೇಲೆ A +2. ಒಂದು ಥಿಂಗ್ ನಾವು ಏನು ಅಬ್ಸರ್ವ್ ಮಾಡೋದು ಅಂದ್ರೆ ಎಲ್ಲೆಲ್ಲಿ I ಮತ್ತೆ E
ಮತ್ತು ಹಳ್ಳಿ ಇಲ್ಲಿ ಏನಂದ್ರೆ ಐ ಮತ್ತೆ ಇ ಬಂದಲ್ಲಿ ಏನ್ ಮಾಡ್ತಿದ್ದಾರೆ +1 -1 ಮಾಡ್ತಿದ್ದಾರೆ. ಬಾಕಿ ಎಲ್ಲ ಕಡೆ +1 ಮಾಡ್ತಿದ್ದಾರೆ. ಅದೇ ಸೇಮ್ ಥಿಂಗ್ ಅನ್ನು ನೆನ್ಪಿಟ್ಕೊಂಡ್ಬಿಡೋಣ. ಸೊ GRANTED ಸೊ ಗ್ರಾಂಟೆಡ್ ಅನ್ನ ಯಾವ ತರ ಬರೀಬಹುದು ಅಂತ ಹೇಳಿ ನೋಡಿದಾಗ, ಸೊ ಇಲ್ಲಿ ಏನ್ ಮಾಡ್ಬೇಕು ನಾವು, ಎಲ್ಲೆಲ್ಲಿ ಓವಲ್ಸ್ ಇದಾವ ಅಲ್ಲಿ ಮಾತ್ರ -1 ಮಾಡ್ಬೇಕು. ಇಲ್ಲಿ ಏನ್ ಬರುತ್ತೆ ನಮ್ದು Z ಬರುತ್ತೆ. ಇಲ್ಲಿ ಏನ್ ಬರುತ್ತೆ ಅಂದ್ರೆ D ಬರುತ್ತೆ. ಓಕೆ, ಸೊ ಇಷ್ಟಾದ್ಮೇಲೆ ನೆಕ್ಸ್ಟ್ಗೆ GHI ಬರಬೇಕು, RST ಬರಬೇಕು. ಆಮೇಲೆ ಮತ್ತೊಳ್ಳಿ ಏನ್ ಬರ್ಬೇಕು ನಮ್ಗೆ ಇಲ್ಲಿ, ಮತ್ತೊಳ್ಳಿ ಏನ್ ಬರ್ಬೇಕು NMNOP ಬರಬೇಕು. ಕ್ಲಿಯರ್? ಆಮೇಲೆ TUV ಬರಬೇಕು. ಆಮೇಲೆ D ಆದ್ಮೇಲೆ ಏನ್ ಬರಬೇಕು DEF ಬರಬೇಕು. ಸೊ ಇಲ್ಲಿ ನೋಡ್ರಿ ITZPVDF ಯಾವ ಆಪ್ಷನ್ ಒಳಗಿರುತ್ತೆ ಅದೇ ರೈಟ್ ಆನ್ಸರ್. ಕ್ಲಿಯರ್? ಸೊ ಇಷ್ಟು ಸಿಂಪಲ್ ಆಗಿರ್ತಾವ್ರಿ ಕ್ವಶನ್ ನೀವು ತಿಳ್ಕೊಂಡ್ರೆ. ಓಕೆ, ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಫೈಂಡ್ ಅ ಸೊಲ್ಯೂಷನ್. ಒಂದು ಕೋಡ್ ಲ್ಯಾಂಗ್ವೇಜ್ ಒಳಗಡೆ ಫೈಂಡ್ ಎ ಸೊಲ್ಯೂಷನ್ ಅನ್ನ ಏನಂತ ಕೋಡ್ ಮಾಡಿದಾರೆ, 418 ಅಂತ ಕೋಡ್ ಮಾಡಿದಾರೆ. ನಮ್ಗೆ ನೋಡ್ಕೊಂಡು ಗೊತ್ತಾಗ್ಬಿಡುತ್ತೆ. 4 ಅಂತಂದ್ರೆ ಇಲ್ಲಿ 4 ವರ್ಡ್ಸ್ ಇದಾವ. ಏನಿದಾವ ಇಲ್ಲಿ 4 ವರ್ಡ್ ಇದಾವ, ಅದನ್ನ 4 ಅಂತ ಬರ್ತಾರೆ. ಒಂದು ವರ್ಡ್ ಎ ಅನ್ನೋದು ಒಂದು ವರ್ಡ್ ಇದೆ, ಸೊ ಏನಂತ ಬರ್ತಾರೆ 1 ಅಂತ ಬರ್ತಾರೆ. ಸೊಲ್ಯೂಷನ್ ಅನ್ನುವಂಥದ್ದು ಎಷ್ಟು ವರ್ಡ್ ಇದಾವೆ ಟೋಟಲ್ ಇಲ್ಲಿ 8 ವರ್ಡ್ ಇದಾವ. ಸೊ 8 ವರ್ಡ್ ಅನ್ನ 8 ಅಂತ ಬರ್ತಾರೆ. ನೆಕ್ಸ್ಟ್ ಈಗ ನಾವು ಏನು ನೋಡೋದು ಬೇಡ, ಡೈರೆಕ್ಟ್ ಆಗಿ ಕ್ವಶನ್ ಗಳನ್ನ ನೋಡೋಣ. ಏನಂತ ಕೇಳಿದ್ರೆ ಹೌ ವಿಲ್ ಚೆಕ್ ದ ಕ್ವಶನ್ ಈಸ್ ಕೋಡೆಡ್ ಆಸ್. ಸೊ ಚೆಕ್ ಅನ್ನುವಂಥದ್ರೊಳಗಡೆ ಎಷ್ಟು ಇದಾವ್ರಿ, ಟೋಟಲ್ 5 ಇದಾವ. ಆಮೇಲೆ ದ ಅನ್ನೋದ್ರೊಳಗಡೆ 3 ಇದಾವ. ಕ್ವಶನ್ ಅನ್ನೋದ್ರೊಳಗಡೆ ಎಷ್ಟಿದಾವ ಅಂದ್ರೆ ಟೋಟಲ್ ಆಗಿ ನಾವು ನೋಡೋದಾದ್ರೆ 8 ಇದಾವ. ಓಕೆ, ಸೊ 8 ಇದಾವೆ. ಸೊ ಆನ್ಸರ್ ಏನಾಗುತ್ತೆ ಅಂದ್ರೆ 538 ವಿಲ್ ಬಿ ದ ಆನ್ಸರ್. ಕ್ಲಿಯರ್? ಸೊ ಇಷ್ಟು ಈ ತರ ಕ್ವಶನ್ಗಳು ಈಸಿ ಆಗಿರ್ತಾವೆ. ಅದೇ ನಮ್ಗೆ ಅನ್ಸುತ್ತೆ ಅದೇನೋ ಒಂದು ಡಿಫ್ರೆಂಟ್ ಆಗಿದೆ ಅಂತೇಳಿ. ಆದ್ಮೇಲೆ ನೆಕ್ಸ್ಟ್ಗೆ ಇಲ್ಲಿ ಟೇಬಲ್ ಈಸ್ ರಿಟರ್ನ್ ಆಸ್. ಸೊ ಟೇಬಲ್ ಅನ್ನುವಂಥದ್ದನ್ನ ಬರ್ಕೊಂಡ್ಬಿಡಿದ್ವಿ ಒಂದ್ಸತಿ. ಸೊ ಟೇಬಲ್ ಈಸ್ ರಿಟರ್ನ್ ಆಸ್, ಟೇಬಲ್ ಅನ್ನ ಏನಂತ ಬರ್ತಾರೆ, ಈ ತರ ಒಂದು ಸಿಂಬಲ್ ಹಾಕಿದಾರ, ಈ ಅನ್ನುವಂಥ ಒಂದು ಸಿಂಬಲ್. ಆಮೇಲೆ ಅಂತ ಹೇಳಿ ಬರ್ತಾರೆ 6 ಹ್ಯಾಶ್ ಪರ್ಸೆಂಟೇಜ್. ಓಕೆ, ಸೊ ಟೇಬಲ್ ಅನ್ನುವಂಥದ್ದನ್ನ ಈ ತರ ಬರ್ತಾರೆ. ಲಾರ್ಕ್ ಅನ್ನುವಂಥದ್ದನ್ನ LARK ಅನ್ನುವಂಥದ್ದನ್ನ ಏನಂತ ಬರ್ತಾರೆ, ಸೊ LARK ಅನ್ನುವಂಥದ್ದನ್ನ ಹ್ಯಾಶ್ @28 ಅಂತ ಬರೆದಿದ್ದಾರೆ. ನೆಕ್ಸ್ಟ್ಗೆ ಬಕೆಟ್ ಅನ್ನುವಂಥದ್ದನ್ನ BUCKET. ಸೊ ಬಕೆಟ್ ಅನ್ನುವಂಥದ್ದನ್ನ ಏನಂತ ಬರೆದಿದ್ದಾರೆ $6, ಆಮೇಲೆ ಪ್ಲಸ್, ಆಮೇಲೆ 8% E ಅಂತ ಬರೆದಿದ್ದಾರೆ. ಈ ತರ ಸಿಂಬಲ್ ಅನ್ನ ಬರೆದಿದ್ದಾರೆ. ನಮಗೆ ಏನು ಕೇಳ್ತಿದ್ದಾರೆ ಅಂತ ಕೇಳಿದ್ರೆ ಕ್ಲಾರೆಟ್ CLARET ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಇದರೊಳಗಡೆ C ಎಲ್ಲಿದೆ ನೋಡ್ರಿ, C ಇಲ್ಲಿದೆ, ಇದಕ್ಕೆ ಏನಂತ ಬರ್ತಾರೆ ಪ್ಲಸ್ ಅಂತ ಬರ್ತಾರೆ ಡೈರೆಕ್ಟ್. ಓಕೆ, ಅದಾದ್ಮೇಲೆ ಎಲ್ಲಿದೆ ಹುಡುಗರು, ಎಲ್ಲಿ ಏನಂತ ಬರ್ತಾರೆ ಹ್ಯಾಶ್ ಅಂತ ಬರ್ತಾರೆ. ಎಲ್ಲಿಗೆ ಏನಂತ ಬರ್ತಾರೆ ಹ್ಯಾಶ್ ಅಂತ ಬರೆದಿದ್ದಾರೆ. ನೆಕ್ಸ್ಟ್ ಏನಿದೆ ಇಲ್ಲಿ ನೋಡ್ರಿ ಸ್ವಲ್ಪ. ಸೊ ಎ ಎಲ್ಲಿದೆ ಅಂತ ಬಂದಿದೆ. ಸೊ ಏನಂತಿದೆ ಅಂತ ಬಂದಿದೆ. ಮುಂದಿನ ನೋಡಕ್ ಹೋಗ್ಬೇಡ್ರಿ, ಡೈರೆಕ್ಟ್ ಆಪ್ಷನ್ ಗಳನ್ನ ಚೆಕ್ ಮಾಡ್ರಿ. ಸೊ ಈ 2 ಆಪ್ಷನ್ ಒಳಗಡೆ ಫಸ್ಟ್ 8 ಬರುತ್ತೆ ರಾಂಗು. ಆಮೇಲೆ ಇವೆರಡರೊಳಗೂ ಸ್ವಲ್ಪ ಸೇಮ್ ಬರುತ್ತೆ. ಇಲ್ಲಿ 2 ಬರ್ತದೆ, ಬಟ್ ಇಲ್ಲಿ 8 ಬರ್ತದೆ. ಸೊ ಇದು ರೈಟ್, ಇದು ರಾಂಗ್. ಕ್ಲಿಯರಾ? ಇಷ್ಟೇ ಮಾಡ್ಬೇಕು, ಜಾಸ್ತಿ ಏನು ಮಾಡಂಗಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ಗೆ ಇನ್ ಸರ್ಟೇನ್ ಕೋಡ್ ಲ್ಯಾಂಗ್ವೇಜ್ ಸ್ಟೇಷನ್ ಅನ್ನುವಂಥದ್ದನ್ನ ಏನಂತ ಬರೆದಿದ್ದಾರೆ. ಸೊ ಬರ್ಕೊಂಡ್ಬಿಡೋಣ. ಸ್ಟೇಷನ್ ಈಸ್ ಕೋಡೆಡ್ ಆಸ್ ಏನಂತ ಮಾಡಿದ್ದಾರೆ UBY ಆಮೇಲೆ ಏನು BGMP ಅಂತೇಳಿ ಕೋಡ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಏನಂದ್ರೆ TRIUMPH ಟ್ರಯಂಪ್ ಅನ್ನುವಂಥದ್ದನ್ನ ಏನಂತ ಮಾಡಿದಾರೆ VTGSORJ. ಓಕೆ, ಇಷ್ಟು ಮಾಡಿದ್ದಾರೆ. ಎಸ್ ಇದ್ದಿದ್ದು ವಿ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, +2 ಮಾಡಬೇಕು. STU ಬರುತ್ತೆ, TUV +2 ಮಾಡಬೇಕು. ಎ ಇದ್ದಿದ್ದು Y ಮಾಡಿದಾರೆ -2 ಮಾಡಿದ್ದಾರೆ. ಏದ್ ಹಿಂದ್ಗಡೆ Z ಬರುತ್ತೆ, Z ಹಿಂದ್ಗಡೆ Y ಬರುತ್ತೆ. TUV ಸೊ +1 ಮಾಡಿದ್ದಾರೆ. I ಇದ್ದಿದ್ದು G ಆಗ್ಬೇಕಂದ್ರೆ -2 ಮಾಡಬೇಕು, GHI ಬರುತ್ತೆ. O ಇದ್ದಿದ್ದು M ಆಗ್ಬೇಕಂದ್ರೆ MNO ಇಲ್ಲಿ ಕೂಡ -2 ಮಾಡಬೇಕು. ಇಲ್ಲಿ ಕೂಡ ಏನ್ ಮಾಡಬೇಕು, ಸೊ MNOP ಸೊ +2 ಮಾಡಿದ್ದಾರೆ. ಸೊ ಒಂದ್ ಥಿಂಗ್ ಇಲ್ಲೇ ಅಬ್ಸರ್ವ್ ಮಾಡ್ಬೇಕು, ಇದನ್ನ ಅಬ್ಸರ್ವ್ ಮಾಡೋದೇ ಬೇಡ. ಸೊ ಇಲ್ಲಿ ಏನು ಅಬ್ಸರ್ವ್ ಮಾಡಿದೆ ಅಂದ್ರೆ A, I ಮತ್ತೆ O 3 ಓವೆಲ್ಸ್ ಆಗಿದಾವೆ, ಏನು ಸ್ವರಗಳಾಗಿದ್ದಾವೆ. ಸೊ ಹಂಗಾಗಿ ಇಲ್ಲಿ ಏನ್ ಮಾಡ್ತಿದ್ದಾರೆ -2 ಅನ್ನ ಮಾಡ್ತಿದ್ದಾರೆ. ಬಾಕಿ ಎಲ್ಲ ಕಡೆ ಏನ್ ಮಾಡ್ತಾರೆ +2 ಮಾಡ್ತಿದ್ದಾರೆ. ಸೊ ಡೈರೆಕ್ಟ್ ಯಾವ್ದು ಕೇಳಿದಾನೆ ಅದನ್ನ ಬರ್ಕೊಡ್ರಿ. ಹಾಲಿಡೇ ಕೇಳ್ತಿದ್ದಾರೆ, ಹಾಲಿಡೇ.
ಓಕೆ. ಸೊ ಈ ಹಾಲಿಡೇ ಏನಾಗುತ್ತೆ ಅಂತ ನೋಡಿದ್ರೆ ಎಚ್ ಪ್ಲಸ್ 2 ಮಾಡಬೇಕು, HIJ ಆಗುತ್ತೆ. ಓಕೆ. ಆಮೇಲೆ ಓ ಇದ್ದಿದ್ದನ್ನ ಏನು ಮಾಡ್ಬೇಕಂತ ಕೇಳಿದ್ರೆ ಓ ಇದ್ದಿದ್ದನ್ನ ಮೈನಸ್ ಮಾಡಬೇಕು. ಮೈನಸ್ ಮಾಡಿದಾಗ ಏನು ಬರುತ್ತೆ ನಮ್ಗೆ ಅಂತ ಕೇಳಿದ್ರೆ ಎಮ್ ಬರುತ್ತೆ. ಕ್ಲಿಯರಾ? ಆಮೇಲೆ ಎಲ್ ಇದ್ದಿದ್ದು ಪ್ಲಸ್ 2 ಮಾಡಬೇಕು, ಎನ್ ಬರುತ್ತೆ. ಓಕೆ. ಅದಾದ್ಮೇಲೆ ಐ ಇದ್ದಿದ್ದು ಹಿಂದೆ ಹೋಗ್ಬೇಕು. ಐ ಇದ್ದಿದ್ದನ್ನ ಹಿಂದೆ ಹೋದ್ರೆ ಏನು ಬರುತ್ತೆ? ಜಿ ಬರುತ್ತೆ, GHI. ಸೊ ಡಿ ಇದ್ದಿದ್ದು EF, ಸೊ ಎಫ್ ಬರುತ್ತೆ. ಎ ಇದ್ದಿದ್ದು ವೈ ಬರುತ್ತೆ. ವೈ ಇದ್ದಿದ್ದು ಏನು ಬರುತ್ತೆ ಅಂತ ಕೇಳಿದ್ರೆ ಎ ಬರುತ್ತೆ. ಸೊ ಹುಡುಕರಿ GMN, JMN, GFY. ಸೊ ಯಾವ ಆಪ್ಷನ್ ಒಳಗಿದೆ ಅಂದ್ರೆ ಡಿ ಆಪ್ಷನ್ ಒಳಗಿದೆ. ಸೊ ಸಿಂಪಲ್ ಇಷ್ಟೇ ಇರುತ್ತೆ. ಈ ಥರ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. ಮುಂದಿನ ಒಂದು ಪ್ರಶ್ನೆ ಏನಿದೆ ಅಂತ ಕೇಳಿದಾಗ, ಇನ್ ಎ ಸರ್ಟೆನ್ ಕೋಡ್ ಲ್ಯಾಂಗ್ವೇಜ್ ಗೋಸ್ಟ್ ಈಸ್ ರಿಟರ್ನ್ ಆಸ್. ಸೊ ಗೋಸ್ಟ್ ಅನ್ನುವಂಥದ್ದನ್ನ ಏನಂತ ಬರೆದಿದ್ದಾರೆ? ಸೊ ಗೋಸ್ಟ್ ಈಸ್ ರಿಟರ್ನ್ ಆಸ್, ಸೊ ಇಲ್ಲಿ ನಾವು ನೋಡ್ಬೋದು, ಗೋಸ್ಟ್ ಈಸ್ ರಿಟರ್ನ್ ಆಸ್ JCRNW. ಸೊ ಗೋಸ್ಟ್ ಅನ್ನುವಂಥದ್ದನ್ನ ಏನಂತ ಬರ್ತಾರೆ? JCRNW ಅಂತ ಬರೆದಿದ್ದಾರೆ. ಸೊ ಇಲ್ಲಿ ಸ್ವಲ್ಪ ಚೆಕ್ ಮಾಡೋಣ. GHIJ, ಜಿ ಆದ್ಮೇಲೆ ಏನು ಬರುತ್ತೆ? ಸೊ ಇಲ್ಲಿ ಒಂದು ಕಡೆ ಬರ್ಕೋತೀನಿ ನೋಡಿ, GHIJ. ಸೊ ಪ್ಲಸ್ 3 ಮಾಡಿದ್ದಾರೆ. ಏನು ಮಾಡಿದ್ದಾರೆ? ಪ್ಲಸ್ 3. 3 ಮುಂದಿನ ಅಕ್ಷರವನ್ನು ನೋಡ್ಕಿದ್ದಾರೆ. ಎಚ್ ಅನ್ನುವಂಥದ್ದು ಏನು ಮಾಡಿದಾರೆ ಅಂದ್ರೆ ಎಚ್ ಇದ್ದದ್ದು CDEFGH. ಸೊ ಇಲ್ಲಿ ಏನು ಮಾಡ್ಯಾರ? ಮೈನಸ್ ಹಿಂದೆ ಬರಬೇಕು, -5 ಮಾಡ್ಯಾರ ನೋಡ್ರಿ. 1 2 3 4 5 ಮಾಡಿದಾರ. ಓಕೆ. ಇಲ್ಲಿ ಏನಾಗಿದೆ? -5 ಮಾಡ್ಯಾರ. ಓ ಇದ್ದಿದ್ದು ಆರ್ ಆಗಬೇಕು, OPQR. ಸೊ ಇಲ್ಲಿ ಏನು ಮಾಡ್ಯಾರ? ಮತ್ತೊಳ್ಳಿ ಪ್ಲಸ್ 3 ಮಾಡ್ಯಾರ. ಇಲ್ಲಿ ಏನು ಮಾಡ್ಯಾರ? ಪ್ಲಸ್ 3 ಮಾಡ್ಯಾರ. ಎಸ್ ಇದ್ದಿದ್ದು ಎನ್ ಆಗಬೇಕು. ಸೊ NOPQRS. ಸೊ ಹಿಂದೆ ಎಷ್ಟು ಬರಬೇಕು? -5 ಬರಬೇಕು. ಹಿಂದೆ -5 ಬರಬೇಕು. ಆಮೇಲೆ TUVW ಪ್ಲಸ್ 3 ಬರಬೇಕು. ಕ್ಲಿಯರಾ? ಸೊ ಏನು ಮಾಡ್ಯಾರ? ಒಂದು ಪ್ಲೇಸ್ ಒಳಗಿರೋದನ್ನ ಪ್ಲಸ್ 3 ಮಾಡ್ಯಾರ, ಒಂದ್ರ ಒಳಗಿರೋದನ್ನ -5 ಮಾಡಿದ್ದಾರೆ. -5 ಅಂದ್ರೆ ಅದ್ರ ಹಿಂದೆ 5 ಜಾಗಗಳನ್ನ ಹೋಗಿದ್ದಾರೆ. ಸೊ ಅದೇ ಥರ ನಮ್ಗೆ ಯಾವ್ದು ಕೇಳ್ತಿದ್ದಾರೆ ಈಗ? ಡೈರೆಕ್ಟ್ ಅದನ್ನೇ ಬರ್ಕೊಡ್ರಿ, ರೈಫಲ್. ಸೊ ರೈಫಲ್ ಅನ್ನೋಂಥದ್ದನ್ನ ಕೇಳ್ತಿದ್ದಾರೆ. ಸೊ ಇದನ್ನ ಏನ್ ಮಾಡಬಹುದು ಅಂತ ಕೇಳಿದ್ರೆ, ಒಂದನೇದ್ದು ನಾವು ಏನ್ ಮಾಡಬೇಕು? ಪ್ಲಸ್ 3 ಮಾಡಬೇಕು. RST ಆದ್ಮೇಲೆ ಬರೋದು ಅದು ಯು ಬರುತ್ತೆ. RSTU ಬರುತ್ತೆ. ಓಕೆ. ಸೊ ಇಲ್ಲಿ ಏನು ಬರುತ್ತೆ? ಯು ಬರುತ್ತೆ. -5 ಹೋಗ್ಬೇಕು. -5 ಹೋಗ್ಬೇಕಂದ್ರೆ ಏನು ಬರುತ್ತೆ? EFGHI. ಸೊ ಇಲ್ಲಿ ಏನು? ಡಿ ಬರುತ್ತೆ. ಸೊ 5 ಪ್ಲೇಸ್ ಹಿಂದೆ ಹೋಗ್ಬೇಕಂದ್ರೆ ಯಾವ್ದು ಬರ್ಬೇಕು ನಾವು ಇಲ್ಲ ಅಂತ ಕೇಳಿದ್ರೆ ಡೈರೆಕ್ಟ್ಲಿ ಡಿ ಬರ್ಬೇಕು ನೋಡ್ರಿ. ಯಾವ್ದು ಬರಬೇಕು? ಡಿ ಬರಬೇಕು. UD ಎಲ್ಲ ಆಪ್ಷನ್ ಒಳಗೆ ಇರುತ್ತೆ ಅದೇ ರೈಟ್. ಇಷ್ಟೇ. UD ಒಳಗೆ ಯಾವ್ದು ಬಂದಿರುತ್ತೆ ಅದೇ ಆಪ್ಷನ್ ರೈಟ್. ಬಟ್ ಇಲ್ಲಿ ನನ್ ಆಫ್ ದೀಸ್ ಅಂತ ಯಾವ್ದಾದ್ರು ಆಪ್ಷನ್ ಕೊಟ್ಟಿದ್ರೆ ನಾವು ಕಂಪ್ಲೀಟ್ ಆಗಿ ಚೆಕ್ ಮಾಡ್ಬೇಕು. ನನ್ ಆಫ್ ದೀಸ್ ಅಂತ ಆಪ್ಷನ್ ಒಳಗೆ ಇರ್ಲಿಲ್ಲ ಅಂದ್ರೆ ನಮ್ಗೆ ಯಾವ್ದು ಫಸ್ಟಿಗೆ 2 ಲೆಟರ್ ಬಂದಿರುತ್ತೋ ಅದೇ ಕರೆಕ್ಟ್ ಆಗಿ ಬಿಡುತ್ತೆ. ಓಕೆ. ಅದಾದ್ಮೇಲೆ ನೆಕ್ಸ್ಟ್ ಒಂದು ಕ್ವಶನ್ ಏನಂತ ಕೊಟ್ಟಿದ್ದಾರೆ ಅಂದ್ರೆ ಸ್ಲೋಲಿ ಈಸ್ ರಿಟರ್ನ್ ಆಸ್. ಸೊ ಒಂದ್ಸತಿ ಬರ್ಬಿಡ್ತೀನಿ. SLOWLY ಸ್ಲೋಲಿ ಈಸ್ ರಿಟರ್ನ್ ಆಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಏನಂತ? TMNXMZ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಫ್ರೆಂಡ್ ಈಸ್ ರಿಟರ್ನ್ ಆಸ್ FRIEND. ಸೊ ಫ್ರೆಂಡ್ ಈಸ್ ರಿಟರ್ನ್ ಆಸ್ GSHDOE ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಈ ರೀತಿ ಕೊಟ್ಟಿರೋದ್ರಿಂದಾಗಿ ಸೊ ಇಲ್ಲಿ ಏನ್ ಮಾಡ್ಯಾರ? ಎಸ್ ಆದ್ಮೇಲೆ ಟಿ ಬರುತ್ತೆ, ಎಲ್ ಆದ್ಮೇಲೆ ಎಂ ಬರುತ್ತೆ, ಓ ಆದ್ಮೇಲೆ ಎನ್ ಬರುತ್ತೆ, ಡಬ್ಲ್ಯೂ ಆದ್ಮೇಲೆ ಎಕ್ಸ್ ಬರಲ್ಲ. ಓಕೆ. ಅದಾದ್ಮೇಲೆ ಎಲ್ ಆದ್ಮೇಲೆ ಏನು ಬರುತ್ತೆ? ಓದ್ ಹಿಂದ್ಗಡೆ ಎಲ್ ಇದು ಬರುತ್ತೆ. ಸೊ ಎಲ್ ಎಂ ಬರುತ್ತೆ, ವೈ ಆದ್ಮೇಲೆ ಝೆಡ್ ಬರುತ್ತೆ. ಸೊ ಈ ತರ ಎಲ್ಲ ಮಾಡಿದಾರೆ. ಎಫ್ ಆದ್ಮೇಲೆ FEFG 1 ಬರುತ್ತೆ, ಆರ್ ಆದ್ಮೇಲೆ ಎಸ್ ಬರುತ್ತೆ, ಐಗಿಂತ ಹಿಂದೆ -1 ಮಾಡಿದಾಗ ಐ ಬರುತ್ತೆ. ಸೊ ಈ ಹಿಂದೆ -1 ಮಾಡಿದಾಗ ಇ ಬರುತ್ತೆ. ಡಬ್ಲ್ಯೂ ಆದ್ಮೇಲೆ ಏನ್ ಕೊಟ್ಟಿದ್ದಾರೆ? ಇಲ್ಲಿ ಒಂದ್ಸತಿ ಓ ಕೊಟ್ಟಿದ್ದಾರೆ. ಎನ್ ಆದ್ಮೇಲೆ ಓ ಬರುತ್ತೆ, ಇದು ಎನ್. ಸೊ ಎನ್ ಆದ್ಮೇಲೆ ಡಿ ಆದ್ಮೇಲೆ ಇ ಕೊಟ್ಟಿದ್ದಾರೆ. ಸೊ ಇದೆಲ್ಲ ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಬಂದಿರುತ್ತೆ ಅಂತ ಅನ್ಕೋತೀನಿ. ಸೊ ಇದೆಲ್ಲ +1 ಮಾಡ್ಯಾರ, ಇಲ್ಲೆಲ್ಲ -1 ಮಾಡಿದ್ದಾರೆ. ಸೊ ಇದರ ಆನ್ಸರ್ ಏನ್ ಬರುತ್ತಂತೆ ನೀವೇ ಕಾಮೆಂಟ್ ಮಾಡ್ರಿ ಅಂತ ಹೇಳ್ತಾ, ಇನ್ನೊಂದು ನೆಕ್ಸ್ಟ್ ಕ್ಲಾಸ್ ಒಳಗಡೆ ಇನ್ನೊಂದು ಇಂಟ್ರೆಸ್ಟ್ ಆಗಿರೋ ಹಾಗೆ ಅಂತ ಒಂದು ಚಾಪ್ಟರ್ನ ತೊಗೊಂಡ್ಬರ್ತೀನಿ. ಓಕೆ. ಮುಂದಿನ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.